ಕರ್ನಾಟಕದಲ್ಲಿ ಕಾವೇರಿ ಕಿಚ್ಚು, ದೆಹಲಿಯಲ್ಲಿ ಇಂದು ನಿರ್ಣಾಯಕ ಸಭೆ. ಹೌದು, ತಮಿಳುನಾಡಿಗೆ ನೀರು ಹರಿಸಬೇಕು ಎಂಬ ಆದೇಶವನ್ನ ಪ್ರಶ್ನಿಸಿದೆ ಕರ್ನಾಟಕ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ನಿರ್ಧಾರದ ಕುರಿತಾಗಿ ಇವತ್ತು ಮೀಟಿಂಗ್ ಇದೆ. ಮಧ್ಯಾಹ್ನ 2:30ಕ್ಕೆ ದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ನಡೆಯಲಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ನಿರ್ಧಾರದ ಬಗ್ಗೆ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ತಮಿಳುನಾಡಿಗೆ 15 ದಿನ 3,500 ಕ್ಯೂಸೆಕ್ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಆದೇಶವನ್ನ ನೀಡಿದೆ. ಸಿಡಬ್ಲ್ಯೂಆರ್ಸಿ ನಿರ್ಧಾರದ ಬಗ್ಗೆ ಇಂದಿನ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಅಂತಿಮ ನಿರ್ಧಾರ ಆಗತ್ತೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸಭೆಯಲ್ಲಿ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಈ ಸಭೆ ಮಧ್ಯಾಹ್ನ 2:30ಕ್ಕೆ ನಡೆಯಲಿದೆ. ಕರ್ನಾಟಕದಲ್ಲಿ ಗಮನಿಸ್ತಾ ಇದ್ದೀವಿ, ಎಲ್ಲೆಡೆಯೂ ಕೂಡ ಪ್ರತಿಭಟನೆಗಳು ಜೋರಾಗಿದೆ. ಕಾರಣ ಸಿಡಬ್ಲ್ಯೂಆರ್ಸಿಯ ಆದೇಶ. ಈ ಆದೇಶದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತಹ ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ 15 ದಿನ 3,500 ಕ್ಯೂಸೆಕ್ ನೀರು ಬಿಡೋದಕ್ಕೆ ಆಗೋದಿಲ್ಲ. ಕಾರಣ ನಮ್ಗೇನೆ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ಬೆಳೆ ಬೆಳೆಯೋದು ದೂರದ ಮಾತು. ಅಂಥದ್ರಲ್ಲಿ ತಮಿಳುನಾಡಿಗೆ ಹೇಗೆ ನೀರು ಬಿಡೋದಕ್ಕೆ ಸಾಧ್ಯ? ರಕ್ತ ಕೊಟ್ಟೆವು ಆದರೆ ನೀರು ಕೊಡೆವು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿದೆ. ಕರ್ನಾಟಕ ಸರ್ಕಾರದ ನಿರ್ಧಾರ ಈಗ ಸಿಡಬ್ಲ್ಯೂಎಂಎ ನಲ್ಲಿ ನಡೆಯುವಂತಹ ಸಭೆ ಬಹಳ ಕುತೂಹಲವನ್ನ ಕೆರಳಿಸಿದೆ, ಮಹತ್ವವನ್ನ ಪಡೆದುಕೊಂಡಿದೆ. ದೆಹಲಿಯ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಕರ್ನಾಟಕಕ್ಕೆ ರಿಲೀಫ್ ಸಿಗುತ್ತಾ? ಕಾವೇರಿ ರಿಲೀಫ್ನ ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಅಂತೂ. ಹಾಗಾದ್ರೆ ಏನಾಗುತ್ತೆ ಇವತ್ತಿನ ಸಭೆಯಲ್ಲಿ ಅನ್ನೋದು ದೊಡ್ಡ ಪ್ರಶ್ನೆ. ಕುಡಿಯೋದಕ್ಕೆ ನೀರಿಲ್ಲ, ತಮಿಳುನಾಡಿನ ಬೆಳೆಗೆ ನೀರು ಬಿಡೋದು ಹೇಗೆ? ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಭಾಗಿಯಾಗ್ತಾರೆ. ಕಾವೇರಿ ಡ್ಯಾಂಗಳಲ್ಲಿರುವಂತಹ 42 ಟಿಎಂಸಿ ನೀರು ಕುಡಿಯೋದಕ್ಕೆ ಬೇಕೇ ಬೇಕು. ಕುಡಿಯಲು ನೀರಿಲ್ಲದೆ ಇದ್ದಾಗ ತಮಿಳುನಾಡಿಗೆ 4.5 ಟಿಎಂಸಿ ನೀರು ಬಿಡೋದು ಹೇಗೆ? ರಾಜ್ಯ ಸರ್ಕಾರದಿಂದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಹಾಗಾದ್ರೆ ಇವತ್ತಿನ ಸಭೆ ಸಿಡಬ್ಲ್ಯೂಎಂಎ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸಭೆಯಲ್ಲಿ ಯಾವ ನಿರ್ಧಾರ ಹೊರಬರುತ್ತೆ ಅನ್ನೋದು ಕಾದ್ ನೋಡ್ಬೇಕು. ಕಾವೇರಿ ಡ್ಯಾಂಗಳಲ್ಲಿ 42 ಟಿಎಂಸಿ ನೀರಿದೆ, ಅದು ಕುಡಿಯೋದಕ್ಕೆ ಬೇಕೇ ಬೇಕು. ಇಂಥದ್ರಲ್ಲಿ ತಮಿಳುನಾಡಿಗೆ 4.5 ಟಿಎಂಸಿ ನೀರು ಬಿಡೋದು ಹೇಗೆ? ನಮ್ಮಲ್ಲೇ ಕುಡಿಯೋದಕ್ಕೆ ನೀರಿಲ್ಲ, ನೀರಿನ ಅಭಾವ ಇದೆ. ಮಳೆ ಕೊರತೆ ಹಿನ್ನೆಲೆಯಲ್ಲಿ ಈ ಬಾರಿ ಕುಡಿಯೋದಕ್ಕೆ ನೀರು ಸಿಗಲ್ಲ ಅನ್ನುವಂತಹ ಆತಂಕ ಇದೆ. ಅಂಥದ್ರ ನಡುವೆ ಮುಂದಿನ 15 ದಿನಗಳು 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡೋದಕ್ಕೆ ಆಗಲ್ಲ ಅನ್ನೋದು ರಾಜ್ಯದ ನಿರ್ಧಾರ. ಕಾವೇರಿ ನೀರಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಒಂದು ವೇಳೆ ನ್ಯಾಯ ಸಿಗದೆ ಹೋದ್ರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ರಾಜ್ಯದ ಪರ ವಕೀಲ ಮೋಹನ್ ಕಾತರ್ಕಿ ಜೊತೆ ಸರ್ಕಾರ ಚರ್ಚೆಯನ್ನ ಮಾಡ್ತಾ ಇದೆ. ಸಿಡಬ್ಲ್ಯೂಆರ್ಸಿಯ ಆದೇಶ ಬಂದ ಹಿನ್ನೆಲೆಯಲ್ಲಿಯೇ ಸಿಎಂ ಡಿಕೆ ಶಿವಕುಮಾರ್ ಕಾನೂನು ತಜ್ಞರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ರು. ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ಸಚಿವರು ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ರು. ಮುಂದೆ ಯಾವ ರೀತಿಯ ಹೆಜ್ಜೆ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಸಮಾಲೋಚನೆಯನ್ನ ಮಾಡಿದ್ದಾರೆ. ಒಂದು ವೇಳೆ ಇವತ್ತು ನಡೆಯುವಂತಹ ಸಿಡಬ್ಲ್ಯೂಎಂಎ ಸಭೆಯಲ್ಲೇನಾದರೂ ರಾಜ್ಯಕ್ಕೆ ನ್ಯಾಯ ಸಿಗದೆ ಹೋದರೆ ಮುಂದೇನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಕಾವೇರಿ ಡ್ಯಾಂಗಳಲ್ಲಿರುವಂತಹ 42 ಟಿಎಂಸಿ ನೀರು ಕುಡಿಯೋದಿಕ್ಕೆ ಬೇಕೇ ಬೇಕು, ಅತ್ಯಗತ್ಯ. ಈಗ ಲಭ್ಯ ಇರುವಂತಹ ನೀರು ಕುಡಿಯುವ ನೀರಿನ ಅಗತ್ಯ ಪೂರೈಸೋದಕ್ಕೆ ಮಾತ್ರ ಸಾಧ್ಯ ಇದೆ, ಬೆಳೆ ಬೆಳೆಯೋದಕ್ಕಾಗಲ್ಲ. ಇನ್ನು ಕುಡಿಯಲು ನೀರಿಲ್ಲದೆ ಇದ್ದಾಗ ತಮಿಳುನಾಡಿಗೆ 4.5 ಟಿಎಂಸಿ ಬಿಡೋದಾದ್ರೂ ಹೇಗೆ?
ಕುಡಿಯೋದಕ್ಕೆ ನೀರಿಲ್ಲದೆ ಇದ್ದಾಗ ತಮಿಳುನಾಡಿನ ಬೆಳೆಗಳಿಗೆ ನೀರು ಬಿಡೋದಕ್ಕಾಗತ್ತಾ? ನದಿ ನೀರು ಹಂಚಿಕೆಗೆ ಸಂಕಷ್ಟದ ಸೂತ್ರ ಅನುಸರಿಸಬೇಕು ಅನ್ನೋದು ರಾಜ್ಯದ ವಾದ. ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯಿಂದಂತರೂ ನಮಗೆ ನ್ಯಾಯ ಸಿಗಲಿಲ್ಲ. ಈಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಏನಾದರೂ ನ್ಯಾಯ ಸಿಗಬಹುದಾ? ಅಂತಹ ನಿರೀಕ್ಷೆಗಳು ಕಾಣಿಸ್ತಾ ಇದೆಯಾ? ಈಗ ಅಂತ ನಿರೀಕ್ಷೆ ಅಂತೂ ರಾಜ್ಯದ ರೈತರು ಮತ್ತು ರಾಜಕಾರಣಿಗಳು, ಸರ್ಕಾರ ಕೂಡ ಅದರ ನಿರೀಕ್ಷೆಯಲ್ಲಿ ಇದ್ದಾರೆ. ಆದರೆ ಕಳೆದ ಬಾರಿ ಈ ಥರದ ಆದೇಶಗಳಾದಾಗ, ಅಂದರೆ CWRC ಆದೇಶ ಮಾಡಿದಾಗ ಆ ಆದೇಶಗಳನ್ನು ಯಥಾವತ್ತು ಪಾಲಿಸಲಿ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಪ್ರಮಾಣವನ್ನು ಕಡಿಮೆ ಮಾಡಿ ನೀರು ಹರಿಸಿ ಎನ್ನುವಂತಹ ಆದೇಶಗಳನ್ನು ಕೊಟ್ಟಿರೋದನ್ನು ಈ ಹಿಂದೆ ಕೂಡ ಈ ಸಂಕಷ್ಟದ ಜಲವರ್ಷಗಳಲ್ಲಿ ನೋಡಿದ್ದೀವಿ. ಹಾಗಾಗಿ ಇವತ್ತು ಕೂಡ ಆ ಥರದ್ದೇನಾದರೂ ಆಗಬಹುದು ಅನ್ನುವಂಥ ಆತಂಕ ಕೂಡ ಕಾಡ್ತಾ ಇದೆ. ಯಾಕಂದರೆ ಯಾವಾಗಲೂ ಸಾಮಾನ್ಯ ಮಳೆ ವರ್ಷದಲ್ಲಿ ತಮಿಳುನಾಡಿಗೆ ಹಂಚಿಕೆ ಆಗಬೇಕಾಗಿರುವಂಥ 177 TMCಗಿಂತ ಹೆಚ್ಚು ನೀರನ್ನು ಹರಿಸಿರ್ತೀವಿ. ಕಾರಣ ಹೆಚ್ಚು ಮಳೆಯಾಗಿರುತ್ತೆ. ಆ ಸಂದರ್ಭದಲ್ಲಿ ಈ ಲೆಕ್ಕಗಳ್ಯಾವುದು ಬರೋದಿಲ್ಲ. ಯಾವಾಗ ಮಳೆ ಕೊರತೆ ಆಗುತ್ತೆ ಆಗ ಈ ಸಂಕಷ್ಟದ ವರ್ಷ ಅಂತ ಬಂದಾಗ ಈ ನೀರು ನಿರ್ವಹಣೆ ಮಾಡುವಂಥದ್ದು ದೊಡ್ಡ ಸವಾಲು ಮತ್ತು ರಾಜ್ಯಕ್ಕೂ ತಮಿಳುನಾಡಿಗೂ ನಡುವೆ ಸಂಘರ್ಷಗಳು ಏರ್ಪಡೋದು ಕೂಡ ಇಂಥ ಸಂದರ್ಭಗಳಲ್ಲೇ. ಹೀಗಾಗಿ ಈಗ CWRC 15 ದಿನ 3,500 ಕ್ಯೂಸೆಕ್ ಪ್ರತಿದಿನ ಬಿಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದ್ದಾರೆ. ಅವರ ಆದೇಶದ ಪ್ರಕಾರ ಬಿಟ್ಟರೆ 4.5 TMC ನೀರು ಖಾಲಿ ಆಗುತ್ತೆ. ನಾವು ಇಲ್ಲಿ ಯಾವುದೇ ಬೆಳೆಗೆ ನೀರು ಹರಿಸದೆ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬೇಕು ಮತ್ತು ಎಲ್ಲೂ ತೊಂದರೆ ಆಗದ ರೀತಿ, ಅಂದರೆ ಕುಡಿಯುವ ನೀರಿಗಾಗಿ ನಾವು ಹೆಚ್ಚು ಆದ್ಯತೆ ಕೊಟ್ಟು ನೀರನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ತಮಿಳುನಾಡು ಬೆಳೆಗಾಗಿ ನೀರನ್ನು ಕೇಳ್ತಿದ್ದಾರೆ. ಸದ್ಯಕ್ಕೆ ಈಗ CWRC ಆದೇಶವನ್ನು ಪ್ರಶ್ನೆ ಮಾಡಿ ಈಗ ಮೇಲ್ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ. ಇವತ್ತು 2:15ಕ್ಕೆ CWMA ಅಂದರೆ ಕಾವೇರಿ ವಾಟರಿಂಗ್ ಮಾನಿಟರಿಂಗ್ ಅಥಾರಿಟಿ ಅಂತ ಹೇಳಿದ್ರೆ ನಿರ್ವಹಣಾ ಪ್ರಾಧಿಕಾರದ ಮುಂದೆ ಹೊಸ ಅಪ್ಲಿಕೇಶನನ್ನು ಹಾಕೋದ್ರ ಮೂಲಕ ಈ ಆದೇಶವನ್ನು ರದ್ದುಗೊಳಿಸಬೇಕು ಮತ್ತು ಈ ಆದೇಶ ಮಾಡುವ ಮುನ್ನ ನಮ್ಮ ಜಲಾಶಯದ ಪರಿಸ್ಥಿತಿಗಳನ್ನು ತಿಳಿದುಕೊಳ್ಳಿ ಮತ್ತು ನಾವು ಯಾವುದೇ ಬೆಳೆಗಳಿಗೆ ನೀರು ಬಿಡ್ತಾ ಇಲ್ಲ, ಕುಡಿಯುವ ನೀರಿಗಾಗಿ ಶೇಖರಣೆ ಮಾಡಿಟ್ಟಿದ್ದೀವಿ, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತೇಳಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡುತ್ತೆ. ವಕೀಲರಾಗಿರುವಂಥ ಮೋಹನ್ ಕಾತರ್ಕಿಯವರ ಜೊತೆಗೆ ಈಗಾಗಲೇ ಸರ್ಕಾರ ಮಾತುಕತೆಯನ್ನು ಮಾಡಿದೆ. ಯಾವೆಲ್ಲ ವಾದವನ್ನು CWMA ಮುಂದೆ ಇಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿದೆ. ನಿನ್ನೆ ರಾಮಲಿಂಗಾರೆಡ್ಡಿಯವರು ಸುದೀರ್ಘವಾಗಿ ಸಭೆ ನಡೆಸಿದ್ರು. ಜೊತೆಗೆ ಈಗಾಗಲೇ ಕರ್ನಾಟಕದ ಪರ ವಾದ ಮಂಡಿಸಲಿಕ್ಕೆ ಮೋಹನ್ ಕಾತರ್ಕಿಯವರ ಜೊತೆಗೂ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ನಮ್ಮ ವಾಸ್ತವ ಸ್ಥಿತಿಯನ್ನು ನಿರ್ವಹಣಾ ಪ್ರಾಧಿಕಾರಕ್ಕೆ ಅರ್ಥ ಮಾಡಿಸುವಂಥ ಕೆಲಸ ಆಗಬೇಕು. ಯಾಕಂದರೆ ಪ್ರತಿ ಬಾರಿ ಕೂಡ ಸಂಕಷ್ಟದ ವರ್ಷಗಳಲ್ಲಿ ಕರ್ನಾಟಕಕ್ಕೆ ಹೆಚ್ಚು ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ನೋಡಿದ್ದೀವಿ. ನಾವಿಲ್ಲಿ ಕುಡಿಯೋಕೆ ನೀರಿಗೆ ಒದ್ದಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ತಮಿಳುನಾಡಿಗೆ ಬೆಳೆಗೋಸ್ಕರ ನೀರು ಕೇಳ್ತಿರ್ತಾರೆ. ಸೊ ಇದನ್ನು ಪ್ರಾಧಿಕಾರದ ಗಮನಕ್ಕೆ ತಂದು ಈ ಆದೇಶವನ್ನು ರದ್ದುಗೊಳಿಸೋದು ಅಥವಾ ಈ ಆದೇಶದಲ್ಲಿ ಮಾರ್ಪಾಡು ಮಾಡೋದು ಯಾವುದಕ್ಕೆ ಹೆಚ್ಚು ಸರ್ಕಾರ ಆದ್ಯತೆ ಕೊಡುತ್ತೋ ಗೊತ್ತಿಲ್ಲ. ಆದರೆ ನಿರೀಕ್ಷೆ ಅಂತೂ ಸಹಜವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಈಗಾಗಲೇ ಹೋರಾಟಗಳು ಕೂಡ ಶುರುವಾಗಿದೆ. ಮಂಡ್ಯ, ಮೈಸೂರು ಮತ್ತು ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ವ್ಯಾಪಕವಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೀಗಾಗಿ 2:15ಕ್ಕೆ ನಡೆಯುವಂತಹ ಈ ಸಭೆಯ ಮೇಲೆ ಎಲ್ಲರ ಚಿತ್ತ ಇದೆ. ಒಂದು ವೇಳೆ ವ್ಯತಿರಿಕ್ತವಾದಂಥ ಆದೇಶ ಬಂದರೆ, ಅಂದರೆ CWRC ಆದೇಶವನ್ನು ನೀವು ಪಾಲಿಸಲೇಬೇಕು ಅಂತ ಬಂದರೆ ಇನ್ನಷ್ಟು ಈ ಹೋರಾಟ ತೀವ್ರವಾಗುವಂಥ ಸಾಧ್ಯತೆ ಇದೆ. ಆಗ ಸರ್ಕಾರ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಯಾಕಂದರೆ ಕಾಂಗ್ರೆಸ್ ಶಾಸಕರುಗಳೇ ಕೆಲವರು ಒತ್ತಾಯ ಮಾಡಿದ್ದಾರೆ, ಸರ್ವಪಕ್ಷದ ಸಭೆ ಕರೆಯಬೇಕು, ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಇವತ್ತಿನ ಸಭೆಯ ಬಳಿಕ ಇನ್ನಷ್ಟು ಹೋರಾಟ ತೀವ್ರ ಆಗೋದ್ರ ಜೊತೆಗೆ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗುತ್ತೆ. ಯಾಕೆ ಈ ರಾಜಕೀಯ ಜಟಾಪಟಿ ಅಂತ ನೋಡಿದಾಗ ವೀಣಾ, ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಸಹಕಾರದಿಂದ ಸರ್ಕಾರ ರಚನೆ ಆಗಿದೆ. ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಅಲ್ಲಿ ಇರುವಂಥದ್ದು. ಹಾಗಾಗಿ ನೀರು ಹರಿಸೋದಕ್ಕೆ ಮುಂದಾದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ. ಹೀಗಾಗಿ ವ್ಯಾಪಕವಾದಂತಹ ಆಕ್ರೋಶ ಸರ್ಕಾರ ಎದುರಿಸಬೇಕಾಗುತ್ತೆ. ಹೀಗಾಗಿ ಇದನ್ನು ನಿಭಾಯಿಸೋದಕ್ಕೆ ಯಾವ ಪ್ಲಾನನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಇವತ್ತಿನ ಸಭೆಯ ಚಿತ್ತ, ಅಂದರೆ ಸಭೆಯ ಆದೇಶ ಮತ್ತು ನಿರ್ದೇಶನ ಏನು ಬರುತ್ತೆ ಅಂತೇಳಿ ಇಡೀ ರಾಜ್ಯ ಕೂಡ ಕಾಯ್ತಾ ಇದೆ ವೀಣಾ.
ಎಸ್, ಖಂಡಿತವಾಗ್ಲೂ ಮಾರುತೇಶ್. ಇದರ ಜೊತೆಗೆ ಈ ಹಿಂದಿನ ಇತಿಹಾಸವನ್ನ ಗಮನಿಸ್ತಾ ಹೋದ್ರೆ ಕಾವೇರಿ ವಿಚಾರದಲ್ಲಿ ಯಾವಾಗೆಲ್ಲ ರಾಜ್ಯದಲ್ಲಿ ಮಳೆ ಕೊರತೆ ಆಗಿದೆಯೋ, ನೀರಿನ ಅಭಾವ ಇದೆಯೋ, ಆಗೆಲ್ಲ ರಾಜ್ಯಕ್ಕೆ ಅನ್ಯಾಯನೇ ಆಗ್ತಾ ಇದೆ. ಯಾವತ್ತೂ ಕೂಡ ರಾಜ್ಯದ ಪರವಾಗಿ ಆದೇಶ ಬಂದಿದ್ದೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಇವತ್ತು ಮಧ್ಯಾಹ್ನದ ಮೀಟಿಂಗ್ನಲ್ಲಿ ಯಾವ ಆದೇಶ ಬರಬಹುದು ಅನ್ನುವಂತಹ ಕುತೂಹಲ ಸಹಜ. ಆದರೆ ಯಾಕೆ ಈ ರೀತಿ ಆಗ್ತಾ ಇದೆ? ನಾವು ವಾಸ್ತವ ಸ್ಥಿತಿಯನ್ನ ತಿಳಿಸಿಕೊಡುವಲ್ಲಿ ವಿಫಲರಾಗ್ತಾ ಇದ್ದೀವಾ ಹೇಗೆ? ಅಲ್ಲ, ಈ ಕಾವೇರಿ ನೀರು ನಿರ್ವಹಣಾ ಸಮಿತಿ ಇರ್ಬೋದು, ನಿರ್ವಹಣಾ ಪ್ರಾಧಿಕಾರ ಇರ್ಬೋದು, ಇದೆಲ್ಲವೂ ಕೂಡ ಈ ಜಲಾನಯನ ಪ್ರದೇಶದ ಅಂದರೆ ನದಿ ಪಾತ್ರದ ತಳ ಪ್ರದೇಶ ಏನು ಅಂತ ಕರಿತೀವಿ, ಅವರ ಪರವಾಗಿ ಹೆಚ್ಚು ಇರುವಂಥದ್ದನ್ನು ನೋಡಿದ್ದೀವಿ ಮತ್ತು ಅವರ ಪರವಾಗಿ ಹೆಚ್ಚು ಆದೇಶಗಳನ್ನು ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಈಗ ಅವರಿಗೂ ಕುಡಿಯೋ ನೀರಿನ ಸಮಸ್ಯೆ ಇದ್ದಾಗ ಆದೇಶವನ್ನು ಮಾಡೋದು ಬೇರೆ. ಆದರೆ ನಾವು ಕುಡಿಯೋ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಬೆಳೆಗಳಿಗೋಸ್ಕರ ನೀರು ಬಿಡಿ ಅನ್ನುವಂಥ ಆದೇಶವನ್ನು ಮಾಡುವಂಥದ್ದು ಇದೆಯಲ್ಲ, ಇದು ಅಕ್ಷರಶಃ ಒಪ್ಪಿಕೊಳ್ಳದ ಇರುವಂಥ ಪರಿಸ್ಥಿತಿ. ಯಾಕೆಂದರೆ ನಮ್ಮ ಕಾವೇರಿ 4 ಜಲಾಶಯಗಳ ಸದ್ಯದ ಪರಿಸ್ಥಿತಿಯನ್ನು ನೋಡಿದಾಗ ನಾವು ನಮ್ಮ ರಾಜ್ಯದ ರೈತರ ಬೆಳೆಗಳಿಗೆ ನೀರು ಬಿಡದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಈಗಾಗ ಮಂಡ್ಯ ಮತ್ತು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಾವೇರಿ ನೀರನ್ನು ನಂಬಿಕೊಂಡಿರ್ತಕ್ಕಂಥ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಆದರೂ ಅಲ್ಲಿ ನೀರು ಬಿಡುವಂಥ ಕೆಲಸ ಆಗ್ತಾ ಇಲ್ಲ. ಕಾರಣ ನಾವು ಕುಡಿಯೋ ನೀರಿಗಾಗಿ ಉಳಿಸ್ಕೊಂಡಿದ್ದೀವಿ ಅಂತ. ಹೀಗಿರುವಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಬೆಳೆಗೋಸ್ಕರ ನೀರು ಹರಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಮತ್ತು ಆ ಬೆಳೆಗೆ ನೀರು ಹರಿಸಿ ಅಂತೇಳಿ ಆದೇಶ ಮಾಡುವಾಗಲೂ ಕೂಡ ನಮ್ಮ ಜಲಾಶಯಗಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಅದನ್ನು ಬಹಳ ಗಟ್ಟಿ ಧ್ವನಿಯಲ್ಲಿ ಅರ್ಥ ಮಾಡಿಸುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇಲ್ವಾ, ಅಥವಾ ಅದರಲ್ಲಿ ವಿಫಲರಾಗಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳುತ್ತೆ. ಇದೇನು ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಥರದ್ದು ಆಗ್ತಾ ಇರೋದಂತಲ್ಲ. ಹಿಂದಿನ ಗೌರ್ಮೆಂಟ್ನಲ್ಲೂ ಕೂಡ ನಾವು ನೋಡಿದ್ದೀವಿ, ಸಂಕಷ್ಟದ ಜಲವರ್ಷಗಳಲ್ಲಿ ಹೆಚ್ಚು ಕರ್ನಾಟಕಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಆದೇಶಗಳನ್ನೇ ನಾವು ನೋಡ್ತಾ ಇದ್ದೀವಿ. ಈಗ ಅದು ಆಗಬಾರ್ದು ಅಂತ ಹೇಳಿದ್ರೆ ಒಂದು ಗಟ್ಟಿ ಧ್ವನಿಯಲ್ಲಿ ವಾದವನ್ನು ಮಂಡಿಸಬೇಕು. ನೀವು ಆದೇಶ ಮಾಡುವ ಮುನ್ನ ನಮ್ಮ ಜಲಾಶಯಗಳ ಪರಿಸ್ಥಿತಿಯನ್ನು ಅರ್ಥಕೊಳ್ಳೋದಕ್ಕೆ ನೀವೇ ಒಂದು ತಂಡ ಕಳಿಸಿ ತೀರ್ಮಾನವನ್ನು ಮಾಡಿ ಅಂತೇಳಿ ಗಟ್ಟಿ ಧ್ವನಿಯಲ್ಲಿ ಹೇಳಬೇಕು. ಇಲ್ಲದಿದ್ರೆ ನೀವು ನೀರು ಬಿಡಿ ಆಮೇಲೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ ನೀರು ಬಿಟ್ಟ ಮೇಲೆ ಅದನ್ನು ವಾಪಸ್ ತರಕ್ಕಂತೂ ಆಗಲ್ಲ. ಹಾಗಾಗಿ ಅದನ್ನು ಬಿಡದೇ ರೀತಿ ಆದೇಶ ಮಾಡುವ ರೀತಿ ಒತ್ತಡವನ್ನು CWMA ಮುಂದೆ ಸರ್ಕಾರ ಕೂಡ ಮಾಡಬೇಕಾಗತ್ತೆ. ವೀಣಾ, ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.